ನೋಡಿ IPL ಘಟನೆ ಇದೆ. ಇದೆಲ್ಲರಿಗೂ ಕೂಡ ಅತ್ಯಂತ ನೋವಿನ ಒಂದು ಸಂಗತಿ. ಇವತ್ತು ಸುಮಾರು 11 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇನ್ನೂ 20-25 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೋತಾ ಇದ್ದಾರೆ. ಸದ್ಯ ನಾವು ಬಯಸುವುದಿಷ್ಟೇ, ಅವ್ರೇನು ಗಾಯಾಳುಗಳಿದ್ದಾರೆ ಅವ್ರಿಗೆ ಉನ್ನತ ಮಟ್ಟದ ಟ್ರೀಟ್ಮೆಂಟನ್ನು, ಅವಶ್ಯಕತೆ ಬಿದ್ದರೆ ಖಾಸಗಿಯಲ್ಲಿ ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಮಾಡುವಂಥದ್ದು ಆಗಬೇಕು. ಮುಖ್ಯಮಂತ್ರಿಗಳು ಈಗಾಗಲೇ ಎನ್ಕ್ವೈರಿನ ಆದೇಶ ಮಾಡಿದ್ದಾರೆ. ತಪ್ಪಿಸ್ತರು ಯಾರೇ ಇರಲಿ, ಲೋಪದೋಷ ಏನೇ ಇರಲಿ, ಎಷ್ಟೇ ದೊಡ್ಡವರಿರಲಿ, ಅವ್ರ ಮೇಲೆ ನಿಶ್ಚಿತವಾಗಿಯೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಕ್ರಮವನ್ನು ಕೈಗೊಳ್ತೀವಿ. ಯಾಕಂದರೆ ಇದು ಭಾಳ ನೋವಿನ ಸಂಗತಿ. ಯಾಕಂದರೆ ಭಾಳಷ್ಟು ಮಕ್ಕಳು ಇತರರೆಲ್ಲ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಗಾಯಗೊಂಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಯಾವ ರೀತಿ ಲೋಪ ಆಗಿದೆ. ಇದು ಫ್ಲ್ಯಾಶ್ ಫ್ಲಡ್ಸ್ ಬರ್ತದಲ್ಲ, ಆ ಥರ ಇವತ್ತು ದಿವಸ ಇದು ಲಕ್ಷಾಂತರ ಜನ ಬಂದು ಈ ಒಂದು ವಿಜೃಂಭಣೆ 18 ವರ್ಷದ ನಂತರ ನಾವು ಕಪ್ಪನ್ನು ಗೆದ್ದಿರುವಂಥದ್ದು. 18 ತಾಸೂ ಕೂಡ, ಗಂಟೆನೂ ಕೂಡ ನಮಗೆ ಅದು ಆ ಸಂಭ್ರಮ ನಮ್ಮ ಹತ್ರ ಉಳಿಲಿಲ್ಲ. ಎಲ್ಲೋ ಒಂದು ಕಡೆ ಇವತ್ತು ದಿವಸ ಲೋಪ ಏನಾಗಿದೆ, ಆ ಲೋಪಗಳಿಗೆ ಯಾರು ಕಾರಣ ಏನು ಅನ್ನೋದನ್ನು ಈ ಎನ್ಕ್ವೈರಿಯಲ್ಲಿ ಬರ್ತದೆ. ಎನ್ಕ್ವೈರಿ ಇದ್ರ ಪ್ರಕಾರ ಇವತ್ತು ದಿವಸ ನಿರ್ಣಯ ದಿವಸ ಅವ್ರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ತೀವಿ. ಮತ್ತು ಇದರಲ್ಲಿ ರಾಜಕೀಯ ಮಾಡುವಂಥದ್ದು ಅಲ್ಲ. ಇದು ಯಾರು ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ, ಅವ್ರ ಜೊತೆ ನಮ್ಮ ಸಹಾನುಭೂತಿ ಇದೆ. ಅವ್ರಿಗೆ ಎಲ್ಲ ರೀತಿಯ ಒಂದು ಪರಿಹಾರವನ್ನು ಮತ್ತು ಗಾಯಾಳುಗಳಿಗೆ ನಾವು ಉನ್ನತ ಚಿಕಿತ್ಸೆ ಕೊಡುವಂಥದ್ದು ಕೆಲಸ ನಮ್ದು ಆಗಬೇಕು. ಇದು ರಾಜಕಾರಣ ಮಾಡುವಂಥ ಸಂದರ್ಭ ಅಲ್ಲ. ಅದಾಗಿಯೂ ಕೂಡ ವಿರೋಧ ಪಕ್ಷದವರು ರಾಜಕಾರಣ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಯಾರಿಗೂ ನಿಲ್ಲಿಸೋಕ್ಕೆ ಆಗೋದಲ್ಲ. ಒಟ್ಟಾರೆ ಇದು ಒಂದು ತೀವ್ರವಾದಂಥ ಒಂದು ನೋವಿನ ಘಟನೆ ಇದು ನಡೆದಿರುವಂಥದ್ದು. ನೋಡಿ, ಅದು ಮಹಾರಾಷ್ಟ್ರ CMಗೆ ಏನೂ ಅಧಿಕಾರ ಇಲ್ಲ. ಆಮೇಲೆ ಕೊಲ್ಹಾಪುರ, ಸಾಂಗ್ಲಿ ಅಲ್ಲಿ ಇವತ್ತೊಂದು ದಿವಸ ಪ್ರವಾಹ ಆಗೋದಿಲ್ಲ ಅಂತೇಳಿ ಹಿಂದೆ ಕಮಿಟಿ ರಿಪೋರ್ಟ್ಸು ಇದ್ದಾವೆ. ಸೊ ಇದನ್ನು ಭಾಳ ಗಂಭೀರವಾಗಿ ತೊಗೊಳ್ಬೇಕಾಗಿಲ್ಲ ಇವ್ರನ್ನ. ನಾವು ನಮಗೇನು ಬೇಕಾಗಿದೆ, ಅಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗೆ ನಾವು ಹಣವನ್ನು ಒದಗಿಸಬೇಕು, ಪುನರ್ವಸತಿಯನ್ನು ಮಾಡ್ಕೋಬೇಕು. ತದನಂತರ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ಏನೊಂದು ಕೇಸ್ ಇದೆ, ಮತ್ತು ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಮಾಡಬೇಕಾಗಿದೆ. ಅದರ ಕಡೆ ನಾವು ಲಕ್ಷ್ಯವನ್ನು ಹಾಕ್ಕೊಳ್ಬೇಕಾಗಿದೆ. ಇದು ಮಹಾರಾಷ್ಟ್ರ ಖ್ಯಾತಿ ಏನಿದೆ, ಇದರಲ್ಲಿ ಇದಕ್ಕೆ ಏನು ಮಹತ್ವ ಕೊಡುವಂಥದ್ದಿಲ್ಲ. ಉಲ್ಟಾ ಇವತ್ತು ದಿವಸ ನನ್ನ ಕಡೆ ಮಾಹಿತಿ ಕೂಡ ಇದೆ. ಸಾಂಗ್ಲಿ ಅಂತಲೇ ಇವರೇ ಒತ್ತುವರಿ ಮಾಡಿದ್ದಾರೆ. ಅನೇಕ ಸಂದರ್ಭಗಳು ಅದು ಪ್ರಸಂಗ ಬಂದಾಗ ಹೇಳ್ತೀವಿ ಅದನ್ನು. ನೋಡಿ, IPL ಘಟನೆ ಇದೆ. ಇದೆಲ್ಲರಿಗೂ ಕೂಡ ಅತ್ಯಂತ ನೋವಿನ ಒಂದು ಸಂಗತಿ. ಇವತ್ತು ಸುಮಾರು 11 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇನ್ನೂ 20-25 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೋತಾ ಇದ್ದಾರೆ. ಸದ್ಯ ನಾವು ಬಯಸುವುದಿಷ್ಟೇ, ಅವ್ರೇನು ಗಾಯಾಳುಗಳಿದ್ದಾರೆ ಅವ್ರಿಗೆ ಉನ್ನತ ಮಟ್ಟದ ಟ್ರೀಟ್ಮೆಂಟನ್ನು, ಅವಶ್ಯಕತೆ ಬಿದ್ದರೆ ಖಾಸಗಿಯಲ್ಲಿ ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಮಾಡುವಂಥದ್ದು ಆಗಬೇಕು. ಮುಖ್ಯಮಂತ್ರಿಗಳು ಈಗಾಗಲೇ ಎನ್ಕ್ವೈರಿನ ಆದೇಶ ಮಾಡಿದ್ದಾರೆ. ತಪ್ಪಿಸ್ತರು ಯಾರೇ ಇರಲಿ, ಲೋಪದೋಷ ಏನೇ ಇರಲಿ, ಎಷ್ಟೇ ದೊಡ್ಡವರಿರಲಿ, ಅವ್ರ ಮೇಲೆ ನಿಶ್ಚಿತವಾಗಿಯೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಕ್ರಮವನ್ನು ಕೈಗೊಳ್ತೀವಿ. ಯಾಕಂದರೆ ಇದು ಭಾಳ ನೋವಿನ ಸಂಗತಿ. ಯಾಕಂದರೆ ಭಾಳಷ್ಟು ಮಕ್ಕಳು ಇತರರೆಲ್ಲ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಗಾಯಗೊಂಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಯಾವ ರೀತಿ ಲೋಪ ಆಗಿದೆ. ಇದು ಫ್ಲ್ಯಾಶ್ ಫ್ಲಡ್ಸ್ ಬರ್ತದಲ್ಲ, ಆ ಥರ ಇವತ್ತು ದಿವಸ ಇದು ಲಕ್ಷಾಂತರ ಜನ ಬಂದು ಈ ಒಂದು ವಿಜೃಂಭಣೆ 18 ವರ್ಷದ ನಂತರ ನಾವು ಕಪ್ಪನ್ನು ಗೆದ್ದಿರುವಂಥದ್ದು. 18 ತಾಸೂ ಕೂಡ, ಗಂಟೆನೂ ಕೂಡ ನಮಗೆ ಅದು ಆ ಸಂಭ್ರಮ ನಮ್ಮ ಹತ್ರ ಉಳಿಲಿಲ್ಲ. ಎಲ್ಲೋ ಒಂದು ಕಡೆ ಇವತ್ತು ದಿವಸ ಲೋಪ ಏನಾಗಿದೆ, ಆ ಲೋಪಗಳಿಗೆ ಯಾರು ಕಾರಣ ಏನು ಅನ್ನೋದನ್ನು ಈ ಎನ್ಕ್ವೈರಿಯಲ್ಲಿ ಬರ್ತದೆ. ಎನ್ಕ್ವೈರಿ ಇದ್ರ ಪ್ರಕಾರ ಇವತ್ತು ದಿವಸ ನಿರ್ಣಯ ದಿವಸ ಅವ್ರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ತೀವಿ. ಮತ್ತು ಇದರಲ್ಲಿ ರಾಜಕೀಯ ಮಾಡುವಂಥದ್ದು ಅಲ್ಲ. ಇದು
ಯಾರು ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರ ಜೊತೆ ನಮ್ಮ ಸಹಾನುಭೂತಿ ಇದೆ. ಅವ್ರಿಗೆ ಎಲ್ಲ ರೀತಿಯ ಒಂದು ಪರಿಹಾರವನ್ನು ಮತ್ತು ಗಾಯಾಳುಗಳಿಗೆ ನಾವು ಉನ್ನತ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸ ನಮ್ದು ಆಗಬೇಕು. ಇದು ರಾಜಕಾರಣ ಮಾಡುವಂಥ ಸಂದರ್ಭ ಅಲ್ಲ. ಅದಾಗಿಯೂ ಕೂಡ ವಿರೋಧ ಪಕ್ಷದವರು ರಾಜಕಾರಣ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಯಾರಿಗೂ ನಿಲ್ಲಿಸಕ್ಕೆ ಆಗೋದಿಲ್ಲ. ಒಟ್ಟಾರೆ ಇದು ಒಂದು ತೀವ್ರವಾದಂಥ ಒಂದು ನೋವಿನ ಘಟನೆ ಇದು ನಡೆದಿರುವಂಥದ್ದು. ನೋಡಿ, ಅದು ಮಹಾರಾಷ್ಟ್ರ ಸಿ ಎಮ್ಗೆ ಏನೂ ಅಧಿಕಾರ ಇಲ್ಲ. ಆಮೇಲೆ ಕೋಲಾಪುರ ಸಾಂಗ್ಲಿ ಅಲ್ಲಿ ಇವತ್ತೊಂದು ದಿವಸ ಪ್ರವಾಹ ಆಗೋದಿಲ್ಲ ಅಂತೇಳಿ ಹಿಂದೆ ಕಮಿಟಿ ರಿಪೋರ್ಟ್ಸು ಇದ್ದಾವೆ. ಸೊ ಇದನ್ನು ಭಾಳ ಗಂಭೀರವಾಗಿ ತೊಗೊಳ್ಬೇಕಾಗಿಲ್ಲ ಇವ್ರನ್ನ. ನಾವು ನಮಗೇನು ಬೇಕಾಗಿದೆ, ಅಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗೆ ನಾವು ಹಣವನ್ನು ಒದಗಿಸಬೇಕು, ಪುನರ್ವಸತಿಯನ್ನು ಮಾಡ್ಕೋಬೇಕು. ತದನಂತರ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ಏನೊಂದು ಕೇಸ್ ಇದೆ ಮತ್ತು ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಮಾಡಬೇಕಾಗಿದೆ. ಅದ್ರ ಕಡೆ ನಾವು ಲಕ್ಷ್ಯವನ್ನು ಹಾಕ್ಕೊಳ್ಬೇಕಾಗಿದೆ. ಇದು ಮಹಾರಾಷ್ಟ್ರ ಖ್ಯಾತಿ ಏನಿದೆ, ಇದರಲ್ಲಿ ಇದಕ್ಕೆ ಏನು ಮಹತ್ವ ಕೊಡುವಂಥದ್ದಿಲ್ಲ. ಉಲ್ಟಾ ಇವತ್ತು ದಿವಸ ನನ್ನ ಕಡೆ ಮಾಹಿತಿ ಕೂಡ ಇದೆ, ಸಾಂಗ್ಲಿ ಅಂತಲೇ ಇವರೇ ಒತ್ತುವರಿ ಮಾಡಿದ್ದಾರೆ. ಅನೇಕ ಸಂದರ್ಭಗಳು ಅದು ಪ್ರಸಂಗ ಬಂದಾಗ ಹೇಳ್ತೀವಿ ಅದನ್ನು. ನೋಡಿ, IPL ಘಟನೆ ಇದೆ, ಇದೆಲ್ಲರಿಗೂ ಕೂಡ ಅತ್ಯಂತ ನೋವಿನ ಒಂದು ಸಂಗತಿ. ಇವತ್ತು ಸುಮಾರು 11 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇನ್ನೂ 20-25 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೋತಾ ಇದ್ದಾರೆ. ಸದ್ಯ ನಾವು ಬಯಸುವುದಿಷ್ಟೇ, ಅವ್ರು ಏನು ಗಾಯಾಳುಗಳಿದ್ದಾರೆ ಅವ್ರಿಗೆ ಉನ್ನತ ಮಟ್ಟದ ಟ್ರೀಟ್ಮೆಂಟನ್ನು, ಅವಶ್ಯಕತೆ ಬಿದ್ದರೆ ಖಾಸಗಿಯಲ್ಲಿ ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಮಾಡುವಂಥದ್ದು ಆಗಬೇಕು. ಮುಖ್ಯಮಂತ್ರಿಗಳು ಈಗಾಗಲೇ ಎನ್ಕ್ವೈರಿನ ಆದೇಶ ಮಾಡಿದ್ದಾರೆ. ತಪ್ಪಿಸ್ತರು ಯಾರೇ ಇರಲಿ, ಲೋಪದೋಷ ಏನೇ ಇರಲಿ, ಎಷ್ಟೇ ದೊಡ್ಡವರಿರಲಿ, ಅವ್ರ ಮೇಲೆ ನಿಶ್ಚಿತವಾಗಿಯೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಕ್ರಮವನ್ನು ಕೈಗೊಳ್ತೀವಿ. ಯಾಕಂದರೆ ಇದು ಭಾಳ ನೋವಿನ ಸಂಗತಿ. ಯಾಕಂದರೆ ಭಾಳಷ್ಟು ಮಕ್ಕಳು ಇತರರೆಲ್ಲ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಗಾಯಗೊಂಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಯಾವ ರೀತಿ ಲೋಪ ಆಗಿದೆ. ಇದು ಫ್ಲ್ಯಾಶ್ ಫ್ಲಡ್ಸ್ ಬರ್ತದಲ್ಲ, ಆ ಥರ ಇವತ್ತು ದಿವಸ ಇದು ಲಕ್ಷಾಂತರ ಜನ ಬಂದು ಈ ಒಂದು ವಿಜೃಂಭಣೆ 18 ವರ್ಷದ ನಂತರ ನಾವು ಕಪ್ಪನ್ನು ಗೆದ್ದಿರುವಂಥದ್ದು. 18 ತಾಸೂ ಕೂಡ, ಗಂಟೆನೂ ಕೂಡ ನಮಗೆ ಅದು ಆ ಸಂಭ್ರಮ ನಮ್ಮ ಹತ್ರ ಉಳಿಲಿಲ್ಲ. ಎಲ್ಲೋ ಒಂದು ಕಡೆ ಇವತ್ತು ದಿವಸ ಲೋಪ ಏನಾಗಿದೆ, ಆ ಲೋಪಗಳಿಗೆ ಯಾರು ಕಾರಣ ಏನು ಅನ್ನೋದನ್ನು ಈ ಎನ್ಕ್ವೈರಿಲಿ ಬರ್ತದೆ. ಎನ್ಕ್ವೈರಿ ಇದ್ರ ಪ್ರಕಾರ ಇವತ್ತು ದಿವಸ ನಿರ್ಣಯ ದಿವಸ ಅವ್ರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ತೀವಿ. ಮತ್ತು ಇದರಲ್ಲಿ ರಾಜಕೀಯ ಮಾಡುವಂಥದ್ದು ಅಲ್ಲ. ಇದು ಯಾರು ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರ ಜೊತೆ ನಮ್ಮ ಸಹಾನುಭೂತಿ ಇದೆ. ಅವ್ರಿಗೆ ಎಲ್ಲ ರೀತಿಯ ಒಂದು ಪರಿಹಾರವನ್ನು ಮತ್ತು ಗಾಯಾಳುಗಳಿಗೆ ನಾವು ಉನ್ನತ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸ ನಮ್ದು ಆಗಬೇಕು. ಇದು ರಾಜಕಾರಣ ಮಾಡುವಂಥ ಸಂದರ್ಭ ಅಲ್ಲ. ಅದಾಗಿಯೂ ಕೂಡ ವಿರೋಧ ಪಕ್ಷದವರು ರಾಜಕಾರಣ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಯಾರಿಗೂ ನಿಲ್ಲಿಸಕ್ಕೆ ಆಗೋದಿಲ್ಲ. ಒಟ್ಟಾರೆ ಇದು ಒಂದು ತೀವ್ರವಾದಂಥ ಒಂದು ನೋವಿನ ಘಟನೆ ಇದು ನಡೆದಿರುವಂಥದ್ದು. ನೋಡಿ, ಅದು ಮಹಾರಾಷ್ಟ್ರ ಸಿ ಎಮ್ಗೆ ಏನೂ ಅಧಿಕಾರ ಇಲ್ಲ. ಆಮೇಲೆ ಕೋಲಾಪುರ ಸಾಂಗ್ಲಿ ಅಲ್ಲಿ ಇವತ್ತೊಂದು ದಿವಸ ಪ್ರವಾಹ ಆಗೋದಿಲ್ಲ ಅಂತೇಳಿ ಹಿಂದೆ ಕಮಿಟಿ ರಿಪೋರ್ಟ್ಸು ಇದ್ದಾವೆ. ಸೊ ಇದನ್ನು ಭಾಳ ಗಂಭೀರವಾಗಿ ತೊಗೊಳ್ಬೇಕಾಗಿಲ್ಲ ಇವ್ರನ್ನ. ನಾವು ನಮಗೇನು ಬೇಕಾಗಿದೆ, ಅಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗೆ ನಾವು ಹಣವನ್ನು ಒದಗಿಸಬೇಕು, ಪುನರ್ವಸತಿಯನ್ನು ಮಾಡ್ಕೋಬೇಕು. ತದನಂತರ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ಏನೊಂದು ಕೇಸ್ ಇದೆ ಮತ್ತು ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಮಾಡಬೇಕಾಗಿದೆ. ಅದ್ರ ಕಡೆ ನಾವು ಲಕ್ಷ್ಯವನ್ನು ಹಾಕ್ಕೊಳ್ಬೇಕಾಗಿದೆ. ಇದು ಮಹಾರಾಷ್ಟ್ರ ಖ್ಯಾತಿ ಏನಿದೆ, ಇದರಲ್ಲಿ ಇದಕ್ಕೆ ಏನು ಮಹತ್ವ ಕೊಡುವಂಥದ್ದಿಲ್ಲ. ಉಲ್ಟಾ ಇವತ್ತು ದಿವಸ ನನ್ನ ಕಡೆ ಮಾಹಿತಿ ಕೂಡ ಇದೆ, ಸಾಂಗ್ಲಿ ಅಂತಲೇ ಇವರೇ ಒತ್ತುವರಿ ಮಾಡಿದ್ದಾರೆ. ಅನೇಕ ಸಂದರ್ಭಗಳು ಅದು ಪ್ರಸಂಗ ಬಂದಾಗ ಹೇಳ್ತೀವಿ ಅದನ್ನು.